ಕಳೆದ 3 ದಿನಗಳಿಂದ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮ ಇಡೀ ರಾಜ್ಯದ ಗಮನ ಸೆಳೆದಿದೆ, ಮಾತ್ರವಲ್ಲ ರಾಷ್ಟ್ರದ ಗಮನವನ್ನು ಕೂಡ ಸೆಳೀತಾ ಇದೆ. ಇದಕ್ಕೆ ಮೂಲ ಕಾರಣ ಇಲ್ಲಿ ಹನುಮ ಸ್ತಂಭದ ವಿವಾದ. ಹನುಮ ಸ್ತಂಭ ಯಾಕೆ ಹುಟ್ಕೊಳ್ತು ಅನ್ನೋಂಥ ವಿಚಾರ ತುಂಬಾ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಆ ಸ್ತಂಭದ ಸಂಪೂರ್ಣ ಹಿನ್ನೆಲೆ ಏನು, ಆ ಸ್ತಂಭನ ಯಾಕೆ ನಿರ್ಮಾಣ ಮಾಡಿದ್ರು, ಅದರ ಉದ್ದೇಶ ಏನು ಎಂಬುದನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಈಗ ಕೆರಗೋಡಿಗೆ ಬಂದಿದ್ದೀವಿ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಗ್ರಾಮದ ಹಲವಾರು ಜನತೆ ನಮಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ತಾವು ಗಮನಿಸಬಹುದು. ಈಗ ಪ್ರಥಮವಾಗಿ ನಮ್ಮ ಜೊತೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಹೇಶ್ ಅವರು ಮಾತಾಡ್ತಾರೆ. ಮಹೇಶ್ ಅವ್ರು ಏನು ಹೇಳ್ತಾರೆ ಅಂತ ನೀವೇ ಕೇಳಿ ಸರ್. ಇದರ ಹಿನ್ನೆಲೆ ಏನು ಅಂತ ಸಂಪೂರ್ಣ ವಿವರವಾಗಿ. ನಮಸ್ಕಾರ. ನಮ್ಮ ಗ್ರಾಮದಲ್ಲಿ ವಿಜಯನಗರ ಕಾಲದಿಂದನೂ ಇತಿಹಾಸ ಇರುವಂಥದ್ದು ನಮ್ಮ ಗ್ರಾಮ ಕೆರಗೋಡು ಗ್ರಾಮ. ಇಲ್ಲಿ ನೀವು ಗಮನಿಸ್ಬೋದು, ಹೋದರೆ ವಿಜಯನಗರ ದೈತಮ್ಮ ಅಂತ ಕೂಡ ಒಂದು ದೇವಸ್ಥಾನ ಇದೆ. ಇಲ್ಲಿ ಇದುವರೆಗೂ ಒಂದು ಸಾಮರಸ್ಯ ಜೀವನ ಬಾಳ್ಕೊಂಡು ನಡ್ಕೊಂಡು ಬಂದಿದ್ದೀವಿ. ಪ್ರತಿ ಊರಲ್ಲಿ ಇರುವಾಗ ನಮ್ಮೂರಲ್ಲೂ ಕೂಡ ಒಂದು ಧ್ವಜಸ್ತಂಭ ಐತೆ, ರಂಗಮಂದಿರ ಐತೆ. ಆ ರಂಗಮಂದಿರದಲ್ಲಿ ಅಧಿಕೃತವಾಗಿ ಒಂದು ಅರ್ಜುನ ಸ್ತಂಭ, ಧ್ವಜಸ್ತಂಭ ಆಗಬೇಕು ಅಂತ ನಿರ್ಣಯ ಕೈಗೊಂಡವರು ನಮ್ಮ ಗೌರಿಶಂಕರ ಸೇವಾ ಟ್ರಸ್ಟ್. ಒಂದು ಹಿಂದೆ ಕಲಾ ಸಂಘ ಅಂತ ಇತ್ತು, ಈಗ ಗೌರಿಶಂಕರ ಸೇವಾ ಟ್ರಸ್ಟ್ ಆಗಿದೆ. ಅವರು ಇದಕ್ಕೆ ಹಿಂದೆ ಬುನಾದಿ ಹಾಕಿದ್ದು. ನಾವೆಲ್ಲ ಸಣ್ಣ ಹುಡುಗರು, ನಾವೆಲ್ಲ ನೋಡ್ತಾ ಇದ್ವಿ. ಆಗೆಲ್ಲ ರಾಜ್ಯೋತ್ಸವ ಮತ್ತು ನಾಡು ನುಡಿ ರಕ್ಷಣೆ ವಿಚಾರಕ್ಕೆ ಬಂದಾಗ ಅವರು ಎಲ್ಲ ಕಲಾ ಸಾಂಸ್ಕೃತಿಕ ಎಲ್ಲ ವಿಚಾರದಲ್ಲೂ ಪಾಲ್ಗೊಳ್ತಾ ಇದ್ರು. ಅವರೆಲ್ಲ ಅವತ್ತು ಇನ್ನೂ ಹೆಂಗಾಗಿದ್ರು, ಇವತ್ತು ಸ್ವಲ್ಪ ಒಂದು 60-65 ಏಜ್ ದಾಟಿದ್ದಾರೆ. ನಾವೆಲ್ಲ ಬಾಲ್ಯದಲ್ಲಿದ್ದಾಗ ನಮ್ಮೂರಲ್ಲಿ ಇದ್ದಂಥ ಗೌರಿಶಂಕರ ಕಲಾ ಸಂಘ ಇಡೀ ಜಿಲ್ಲೆ ಮತ್ತು ರಾಜ್ಯನ ಸೆಳೆದಂಥ ಸಂಘಟನೆ ಅದು. ಅವರು ಈ ಧ್ವಜಸ್ತಂಭನ ಮಾಡಬೇಕು ಅಂತೇಳಿ ಅವತ್ತೇ ಮಾಡಿ ನಿರಂತರ ಬಂದಿದ್ದದು. ಮಧ್ಯೆ ಒಂದು 2-3 ಸಾರಿ ಶಿಥಿಲಗೊಂಡಾಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅದೇ ಥರ ಈ ಬಾರಿನೂ ಶಿಥಿಲಗೊಂಡಾಗ ಈಗಿರುವಂಥ ಟ್ರಸ್ಟ್ನ ಸದಸ್ಯರು ಮತ್ತು ಹನುಮ ಭಕ್ತಾದಿಗಳು, ರಾಮ ಭಕ್ತಾದಿಗಳು, ಗ್ರಾಮದ ಯುವಕರು, ಅಕ್ಕಪಕ್ಕದ ಯುವಕ ಮಿತ್ರರು, ಸಂಘಟನೆಯವರೆಲ್ಲ ಸೇರಿ ಒಂದು ವಿಶೇಷವಾಗಿ ಮಾಡೋಣ ಅಂತೇಳಿ ದೇಣಿಗೆ ಸಂಗ್ರಹ ಮಾಡಿ ಪ್ರತಿಯೊಬ್ಬ ವ್ಯಕ್ತಿ ಹತ್ರ, ಸಮಾಜಮುಖಿಯಾಗಿ ಕೊಡುವಂಥ ಎಲ್ಲ ವ್ಯಕ್ತಿಗಳ ಹತ್ರ ಸಂಗ್ರಹ ಮಾಡಿ ಇಡೀ ಜಿಲ್ಲೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ನಮ್ಮ ಊರಿನಲ್ಲಿ 108 ಅಡಿ ಅರ್ಜುನ ಧ್ವಜಸ್ತಂಭನ ನಿರ್ಮಾಣ ಮಾಡಿದ್ವಿ. ಅದು ಮಾಡಲಿಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತಿನಲ್ಲಿ ರಿಕ್ವೆಸ್ಟ್ ತಗೋಬೇಕು ಅನ್ನೋದೊಂದು ವಿಚಾರ ಬಂತು. ಧ್ವಜಸ್ತಂಭ ಮಾಡ್ತಿದ್ದಂಥ ಸಮಿತಿಯವರು ರಿಕ್ವೆಸ್ಟ್ನ ಪಂಚಾಯತಿಗೆ ಕೊಡ್ತಾರೆ. ಆಗ ಶುರು ಆಗುತ್ತೆ ಸಮಸ್ಯೆ. ಅಲ್ಲಿರ್ತಕ್ಕಂಥ ಕೆಲವು ಕಾಂಗ್ರೆಸ್ನ ಮೈಂಡೆಡ್, ನಮ್ಮದೇ ಹಿಂದೂ ಧರ್ಮದ ಕೆಲವು ವರ್ಗದ ಕಿಡಿಗೇಡಿಗಳು PDOನ ನಿಯಂತ್ರಣ ತಗೊಂಡು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಟ್ರಸ್ಟ್ನ, ಗೌರಿಶಂಕರ ಸೇವಾ ಟ್ರಸ್ಟ್ನ ಸದಸ್ಯರುಗಳ ಕೈಯಲ್ಲಿ ನಿಬಂಧನೆಗಳ ಮುಖಾಂತರ ಅದನ್ನು ಕೊಡೋಕ್ಕೆ ಬಯಸ್ತಾರೆ. ಯಾವಾಗ ಆ ನಿಬಂಧನೆಗಳು ಇವರಿಗೆ ಸರಿ ಹೊಂದಲ್ವೋ ಆಗ ಅನುಮತಿ ಪತ್ರನ ತಗೊಳ್ಳಲ್ಲ. ಅನುಮತಿ ಪತ್ರ ಇಲ್ದಾಗೇ ಧ್ವಜಸ್ತಂಭ ಉದ್ಘಾಟನೆ ಆಗುತ್ತೆ. ಅವತ್ತು ಒಂದು ವಿಶೇಷ ಏನು ಅಂದರೆ, ಇಡೀ 100 ವರ್ಷಗಳ ನೆನೆಗುದಿ ಬಿದ್ದಂಥ ರಾಮಂದ್ರ, ಅಯೋಧ್ಯೆಯಲ್ಲಿ ರಾಮಂದ್ರ ಉದ್ಘಾಟನೆ ಆದ ದಿವಸನೇ ನಮ್ಮ ಊರಿನಲ್ಲೂ ಕೂಡ ಅರ್ಜುನ ಧ್ವಜಸ್ತಂಭದಲ್ಲಿ ಕೇಸರಿಯ ಹನುಮಧ್ವಜ ಹಾರಾಡಬೇಕು ಅನ್ನೋದನ್ನ ಎಲ್ಲರೂ ಯುವಕ ಮಿತ್ರರು, ಈ ಭಾಗದ ನಮ್ಮ ಪಂಚಾಯತಿ ಭಾಗದ ಎಲ್ಲರ ಭಾವನೆ ಮತ್ತು ಅವರ ಆಕಾಂಕ್ಷೆ. ಅವತ್ತು ಉದ್ಘಾಟನೆ ಆಗುತ್ತೆ. ಅವತ್ತು ಕುಮಾರಸ್ವಾಮಿಯವರೇ ಬರಬೇಕಾಗಿತ್ತು. ಅವರು ಅಯೋಧ್ಯೆಗೆ ಹೋಗ್ಬೇಕಾಗಿದ್ದರಿಂದ ನಿನ್ನೆ ಅದನ್ನು ಮಂಡ್ಯದಲ್ಲಿ ಹೇಳಿದ್ದಾರೆ. ಅವರು ನಾನು ಹೋಗ್ಬೇಕಾಗಿದ್ದರಿಂದ ಬರ್ಲಿಕ್ಕಾಗಲಿಲ್ಲ ಅಂತ. ಹಾಗೆ ನಾವೇ ಇಲ್ಲೇ ಸ್ಥಳೀಯ ಮುಖಂಡರನ್ನ ಕರ್ಕೊಂಡು ಆ ಧ್ವಜಸ್ತಂಭನ ಲೋಕಾರ್ಪಣೆ ಮಾಡ್ತೀವಿ. ಅದಾದ ನಂತರ ಮಾರನೆಗೆ ಪಂಚಾಯತಿ ಮೀಟಿಂಗ್ ಇರ್ತದೆ. 22 ಜನ ಗ್ರಾಮ ಪಂಚಾಯತಿ ನಾವು ಸದಸ್ಯರಿದ್ದೀವಿ. ಅದರಲ್ಲಿ 21 ಜನ ಇರ್ತೀವಿ. ಅದರಲ್ಲಿ 18 ಜನ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿಕೊಂಡಾಗೇನೆ 18 ಜನ ರಾಷ್ಟ್ರೀಯ ಹಬ್ಬಗಳು, ನಾಡ ಹಬ್ಬಗಳನ್ನು ಹೊರತುಪಡಿಸಿ ಇನ್ನು ಉಳಿಕೆ ದಿವಸ ಅರ್ಜುನ ಧ್ವಜಸ್ತಂಭದಲ್ಲಿ ಕೇಸರಿ ಹನುಮಧ್ವಜ ಹಾರಾಡಬೇಕು ಅಂತ ನಾವು ನಮ್ಮ ಸಹೋದ್ಯೋಗಿ ಸದಸ್ಯರೆಲ್ಲ 18 ಜನ ಅನುಮೋದನೆ ಮಾಡಿ ಸಹಿ ಹಾಕಿದ್ದೀವಿ. ರೆಜಲ್ಯೂಷನ್ ಪಾಸ್ ಆಗಿದೆ. ಆ ಕಾಫಿ ಒರಿಜಿನಲ್ ಕಾಫಿ ಇಲ್ಲಿದೆ.
ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಇಲ್ಲೇನು ಮಾರ್ಕಿಂಗ್ ಮಾಡಿದೆ ಇದರಲ್ಲಿ ಆ ಅಂಶಗಳೆಲ್ಲ ಇದೆ. ನಾವು 18 ಜನ ಮತ್ತೆ ಅಲ್ಲಿ ಇರುವಂತ ವಿಚಾರ. ಈಗ ಈ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಮತ್ತೆ ಕಿಡಿಗೇಡಿಗಳು ಈ ಸಮಾಜನ ಸ್ವಾಸ್ಥ್ಯ ಹಾಳು ಮಾಡಲಿಕ್ಕೆ ಸರ್ಕಾರನ ಮತ್ತೆ ಜಿಲ್ಲಾಡಳಿತನ ಮತ್ತೆ ತಾಲೂಕು ಆಡಳಿತನ ದುರುಪಯೋಗ ಪಡಿಸ್ಕೊಂಡು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಹಯೋಗದೊಂದಿಗೆ ರಾತ್ರೋರಾತ್ರಿ ಪೊಲೀಸ್ ಡಿವೈಎಸ್ಪಿ ಮತ್ತೆ SP CU ತಾಲೂಕ್ ಪಂಚಾಯತ್ CU ಮುಖಾಂತರ ಕರ್ಕೊಂಡ್ಬಂದು ರಾತ್ರೋರಾತ್ರಿ ಧ್ವಜ ಇಳಿಸೋ ಪ್ರಯತ್ನ ಮಾಡ್ತಾರೆ. ಆಗ ಶುರು ಆಗುತ್ತೆ ಸಮಸ್ಯೆ ಗ್ರಾಮದಲ್ಲಿ. ನಿಮ್ಗೆ ಗೊತ್ತಿರಲಿ, ನಾವು ಏನು ಅನುಮೋದನೆ ಮಾಡಿದ್ವಿ ಅದರಾಗೇನೆ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸನೂ ನಾವು ರಾಷ್ಟ್ರೀಯ ಧ್ವಜನ ಹಾರಾಡಿಸಿದ್ದೀವಿ. ಅದಕ್ಕೂ ನನ್ನ ಹತ್ರ ವಿಡಿಯೋ ಫುಟೇಜು ಫೋಟೋಸ್ ಎಲ್ಲ ಐತೆ. ನಾವು ಇಲ್ಲಿ ಸ್ಥಳೀಯ ಸರ್ಕಾರದಲ್ಲಿ ನಿರ್ಣಯ ಮಾಡ್ಕೊಂಡಿದ್ವಿ, ಅದರಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾನೂನನ್ನು ನಾವು ಗೌರವಿಸ್ತಾ ಇದ್ದೀವಿ. ಯಾರೋ 4 ಜನ ಕಿಡಿಗೇಡಿಗಳು ಮಾಡಿದಂಥ ನಮ್ಮೂರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಯಾವುದೇ ಬೇರೆ ಧರ್ಮದವರು ಯಾರ್ದು ವಿರೋಧ ಇಲ್ಲ. ಇಲ್ಲಿ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲ ಇರೋರು 4 ಕೂಡ ಆದರೂ ನಾವೆಲ್ಲ ಸಹೋದ್ಯೋಗಿಯಾಗಿ ಅರ್ಜುನ ಸ್ತಂಭ ಕೇಸರಿ ಧ್ವಜ ಹಾರಾಡಬೇಕು ಅಂತ ಅವ್ರ ಸಹಮತನೂ ಇದೆ. ಅವರು ಕೂಡ ಅರ್ಜಿ ಕೊಟ್ಟವ್ರು ಪಂಚಾಯತಿಗೆ, ಇರಲಿ ಅನ್ನೋ ಸಹಮತನೂ ವ್ಯಕ್ತಪಡಿಸವ್ರೆ. ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಪಿತೂರಿ, ಇದಕ್ಕೆ ವಿರೋಧ ಇದೆ. ಈ ಭಾಗದ ಭಾವನೆಗಳ ಜನಕ್ಕೆ ವಿರುದ್ಧವಾಗಿ ನಡ್ಕೊತಾವ್ರೆ. ಇದಕ್ಕೆ ಸಂಬಂಧಪಟ್ಟಾಗೆ ಈಗೆಲ್ಲ ಇದು ವಿಷಯ ಹೋಬಳಿ ಹೆಡ್ ಕ್ವಾರ್ಟರಿಂದ ತಾಲೂಕಿಂದ ಜಿಲ್ಲೆಯಿಂದ ರಾಜ್ಯಕ್ಕೆ ಹರಡಿದೆ. ನಿಮ್ಗೆ ಗೊತ್ತಿರೋ ಹಾಗೆಯೇ ಇಲ್ಲಿ ಸ್ಥಳೀಯ JDS ಹಾಗೂ BJP ಮುಖಂಡರಿಂದ ಹಿಡಿದು ರಾಜ್ಯ ನಾಯಕರೆಲ್ಲ ಈ ವಿಷಯವಾಗಿ ನಮ್ಗೆ ಬೆಂಬಲ ಸೂಚಿಸವ್ರೆ. ಅದೇ ರಂಗಮಂದಿರದಲ್ಲಿ ಅದೇ ಧ್ವಜಸ್ತಂಭದಲ್ಲಿ ನಾವು ಕೇಸರಿ ಧ್ವಜ ಹಾರಾಡಿಸೇ ತೀರ್ತೀವಿ. ಕಾನೂನು ಚೌಕಟ್ಟಲ್ಲಿ ನಾವು ಕಾನೂನನ್ನು ಗೌರವಿಸ್ತೀವಿ. ಅಲ್ಲೇ ನಾವು ಅದನ್ನು ಪ್ರಶ್ನೆ ಮಾಡಿ ನಾವು ಅನುಮತಿ ತಗೋತೀವಿ ಅನ್ನೋದು ನಮ್ಮ ಆತ್ಮವಿಶ್ವಾಸ. ಧ್ವಜಸ್ತಂಭ ಎಷ್ಟು ವರ್ಷದಿಂದ ಇತ್ತು ಮೊದಲಿದ್ದು? ಧ್ವಜಸ್ತಂಭ ನನಗೆ ಗೊತ್ತಿರೋ ಹಾಗೆಯೇ ನಾನು 40-45 ವರ್ಷದಿಂದ ಇದೆ. ಮಧ್ಯೆ ಶಿಥಿಲಗೊಂಡಿತ್ತು. ಆಗಾಗ ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ವ್ಯಾಪ್ತಿಗೆ ಆ ಏಜ್ ಸಂಬಂಧಪಟ್ಟ ಯುವಕರು ನಮ್ಮ ಗ್ರಾಮದವ್ರೆ. ಇವಾಗ ಅದಕ್ಕೆ ಎಷ್ಟು ದೇಣಿಗೆ ಸಂಗ್ರಹ ಮಾಡಿದ್ರಿ? ಎಷ್ಟು ಅಡಿ ಇದೆ? ಈಗ ಆಗಿರುವಂಥದ್ದು ಒಂದು 3.5 4 ಲಕ್ಷ ಖರ್ಚಾಗಿದೆ. ಅದು ಹಲವಾರು ಸಮಾಜ ಸೇವಕರಿಂದ ಸಾರ್ವಜನಿಕರಿಂದ ಸಂಗ್ರಹ ಆಗಿದೆ. ಕೆಲವೊಂದಷ್ಟು ಸಮಿತಿಯವರು ಹಾಕಿದ್ದೀವಿ. ಸಾರ್ವಜನಿಕರಿಂದ ಸಂಗ್ರಹ ಮಾಡಿದಂಥ ಹಣದಲ್ಲೇ 108 ಅಡಿ ಧ್ವಜಸ್ತಂಭ ನಿರ್ಮಾಣ ಆಗಿದೆ. ಇದು ನಮ್ಮ ಜಿಲ್ಲೆಯಲ್ಲೇ ಮೊದಲ ಧ್ವಜಸ್ತಂಭ. ನಾವು ರಾಷ್ಟ್ರೀಯ ಧ್ವಜನ ರಾಷ್ಟ್ರ ಸಂವಿಧಾನವನ್ನು ಗೌರವಿಸ್ತೀವಿ. ಆದರೆ ಇವರು ಏಕಾಏಕಿ ಬಂದು ರಾಷ್ಟ್ರಧ್ವಜನ ಇಳಿಸ್ಬೇಕು, ನಮ್ಮ ಭಗವದ್ಧ್ವಜ ಇಳಿಸ್ಬೇಕು, ಹನುಮತ್ ಧ್ವಜ ಇಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಯಮ ಉಲ್ಲಂಘನೆ ಮಾಡಿ ಜಿಲ್ಲಾಡಳಿತ DOSP ಇವರೆಲ್ಲ ಮಧ್ಯಾಹ್ನ 11:30-12 ಗಂಟೆನಲ್ಲಿ ರಾಷ್ಟ್ರಧ್ವಜನ ಯಾವುದೇ ನಿಯಮನ ಪಾಲಿಸ್ತಾರೆ, ಶೂ ಹಾಕೊಂಡು ಯಾವುದೇ ನಿಯಮನ ಗೌರವಿಸ್ತಾನೆ ರಾಷ್ಟ್ರಧ್ವಜನ ಹಾರಿಸ್ತಾರೆ. ಇದನ್ನೆಲ್ಲ ಜಿಲ್ಲಾಡಳಿತ ಅವರ ಇಚ್ಛೆ ಬಂದಾಗೆ ಕಾಂಗ್ರೆಸ್ನ ಕಿಡಿಗೇಡಿಗಳ ಮಾರ್ಗದರ್ಶನಕ್ಕೆ ನಡ್ಕೊಂಡಿದ್ದಾರೆ. ಕೀಲಿ ಕೈಗಳ ಥರ ನಡ್ಕೊಂಡಿದ್ದಾರೆ. ಇದನ್ನು ನಮ್ಮ ಸ್ನೇಹಿತರು, ನಮ್ಮ ಭಾಗದ JDS ಮುಖಂಡರುಗಳು, BJP ಮುಖಂಡರುಗಳು, ಸಂಘ ಪರಿವಾರದ ಎಲ್ಲ ಸ್ನೇಹಿತರು ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಮ್ಮ ರಾಷ್ಟ್ರಧ್ವಜಕ್ಕೆ ಈ ಜಿಲ್ಲಾಡಳಿತದಿಂದನೇ ಧಕ್ಕೆ ಆಗಿದೆ. ಅದನ್ನು ನಾವು ವಿರೋಧಿಸ್ತೀವಿ. ಮತ್ತು ನಾವು ಕೇಸರಿ ಧ್ವಜ ಹನುಮತ್ ಧ್ವಜ ಹಾರಾಡಬೇಕು ಅಂತಲೇ ಮಾಡ್ಕೊಂಡಿರೋ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜ ಹಾರಾಡಿಸೇ ತೀರ್ತೀವಿ. ಈಗ ಶಾಸಕರು ಹೇಳಿದ್ದಾರೆ ಅನುಮತಿ ಸಿಕ್ಕಿರಲಿಲ್ಲ ಇವರಿಗೆ, ಅಲ್ಲಿ ರಾಷ್ಟ್ರಧ್ವಜ ಅಥವಾ ನಾಡಧ್ವಜ ಮಾತ್ರ ಹಾರಾಡಿಸ್ಬೇಕಿತ್ತು ಅಂತ. ಶಾಸಕರು ಅವ್ರ ಇಚ್ಛೆ ಬಂದಾಗೆ ಪಂಚಾಯತಿ PDOನು ನಾನಾಗಲೇ ಹೇಳಿದೆ, ಅವರ ಸರ್ಕಾರನ ಅವ್ರ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಅವ್ರ ಇಚ್ಛೆ ಬಂದಾಗೆ ಬರ್ಕೊಂಡಿದ್ದಾರೆ. ನೀವು ಅವ್ರು ಕೊಟ್ಟಿರೋ ದಾಖಲಾತಿ ನೋಡಿ ತಿದ್ದಿದೆ, ಅದು ತಿದ್ದುಪಡಿ ಆಗಿದೆ ಅವ್ರು ಅನ್ಕೊಳ್ತಾರೆ. ಆ ಕಾರಣಕ್ಕೆ ಇವತ್ತು PDO ಸಸ್ಪೆಂಡ್ ಆಗಿರೋದು. ಕಾರಣನ ಬೇರೆ ಹೇಳ್ಬೋದು. ಅವ್ರ ಮನೆ ಇಚ್ಛೆಯಿಂದ ಬಂದಂಗೆ ಬಳಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಪಂಚಾಯತಿಯ PDO ಏನು ಜೀವನ್ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಆಗಿದೆ. ಈಗ ಆಲ್ರೆಡಿ ಭಾರತ ಧ್ವಜ ಹಾಕಿದೆ. ಎಲ್ಲಿ ತನಕ ನಿಮ್ಮ ಹೋರಾಟ ಅಂದರೆ ಇಳಿಸ್ತಾರೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? ಈಗ ಅದು ಇಳಿಸಿದ್ರೆ ಅವಮಾನ ಆಗಲ್ವಾ ರಾಷ್ಟ್ರಧ್ವಜಕ್ಕೆ? ರಾಷ್ಟ್ರಧ್ವಜಕ್ಕೆ ನಾವೇ ಗೌರವ ಕೊಡ್ತೀವಿ. ಜನವರಿ 26ನೇ ತಾರೀಕು ನಾವೇ ಹಾರಿಸಿದ್ದೀವಿ. ನಮ್ಮದೇ ರಾಷ್ಟ್ರಧ್ವಜ, ನಾವು ಕಾನೂನನ್ನ ಗೌರವಿಸ್ತೀವಿ.
ನಾವು ಆ ಧ್ವಜಸ್ತಂಭನ ಮಾಡಿರೋದು ಕೇಸರಿ ಹನುಮ ಧ್ವಜ ಹಾರಾಡಿಸ್ಲಿಕ್ಕೆ. ನಾವು ರೆಜಲ್ಯೂಷನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ರಾಷ್ಟ್ರೀಯ ಹಬ್ಬಗಳು ನಾಡ ಹಬ್ಬಗಳನ್ನ ಹೊರತುಪಡಿಸಿ ಕೇಸರಿ ಹನುಮ ಧ್ವಜನ ಹಾರಾಡಿಸಕ್ಕೆ ಅಂತಾನೆ ಆ ಧ್ವಜಸ್ತಂಭ ಮಾಡಿದ್ದೀವಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.